ಇವಾಗ ಬಂದಿದ್ದೀರಾ? ಲಾಸ್ಟ್ ಕುತ್ಕೊಳ್ಳಿ, ಅಲ್ಲಿ ಕುತ್ಕೊಳ್ಳಿ. ಬ್ಲಡ್ ಟೆಸ್ಟ್ ಕರೀತಾರೆ ಸರ್. ನೋಡ ತಾತ ಪಾಪ ಸರ್. ಬಿಡ್ತಾ ಇದ್ದೀನಿ ಅಣ್ಣ. ಬರಬೇಕು ಆಫೀಸರ್ ನಿಮ್ಮದೇ ಸ್ಪೀಡ್ ಟೆಸ್ಟ್ ಮಾಡ್ತಿದ್ದಾರೆ. ಸ್ಪೀಡ್ ಟೆಸ್ಟ್ ಮಾಡ್ತಿದ್ದಾರೆ. ಇಲ್ಲ ಸರ್, ಅದು ಏನು ಓಕೆ, ಮತ್ತೆ ಏನು ಪ್ರಾಬ್ಲಮ್ ಇದೆ? ಇಲ್ಲಿ ಬಂದ್ಬಿಡೋಣ ಈ ಕಡೆ ಬನ್ನಿ. 35 ಬನ್ನಿ. 38, 39, 40, 40, 41. ಏರ್ಪಡಿಸಿರ್ತಕ್ಕಂಥ ಒಂದು ಉಚಿತ ತಪಾಸಣಾ ಕೇಂದ್ರ, ಮುಖ್ಯವಾಗಿ ಕಿಡ್ನಿ ಮತ್ತು ಮೂತ್ರಕೋಶದ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತಾರೆ. ಈ ಒಂದು ಶಿಬಿರಕ್ಕೆ ಕ್ಯಾಂಪಲ್ಲಿ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನಮಗೆ. ಇಷ್ಟೊಂದು ಜನ, ಹಳ್ಳಿ ಜನ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಕೋಲಾರ ಡಿಸ್ಟ್ರಿಕ್ಟ್ ಇಂದ ಸುಮಾರು ಕಡೆಯಿಂದ ಎಲ್ಲ ಬಂದಿದ್ದೀರಾ. ಈ ಕೇಂದ್ರ ಸುಮಾರು 2-3 ವರ್ಷದಿಂದ ನಡೀತಾ ಇದೆ. ಇದಕ್ಕೆ ಸಹೋದರ ಇರೋರು ಕುಮಾರು ಮತ್ತೆ ಕಲಾ ಮೇಡಮ್ ಇಂದ ಬಹಳ ಈ ಹಳ್ಳಿ ಜನಕ್ಕೆ ಬಹಳ ಉಪಯೋಗ ಆಗ್ತಾ ಇದೆ. ಅವರ ಮಕ್ಕಳಾದಂಥ ಡಾಕ್ಟರ್ ಸಂದೀಪ್ ಮತ್ತೆ ಡಾಕ್ಟರ್ ವಂಶಿ ಮತ್ತೆ ಡಾಕ್ಟರ್ ಪ್ರಿಯಾಂಕಾ ಇಲ್ಲಿ ವಾರನೂ ಬಂದು ಎಲ್ಲ ಜನ, ಹಳ್ಳಿ ಜನಕ್ಕೆ ಇಲ್ಲಿ ಚಿಕಿತ್ಸೆ ಮಾಡೋದ್ರಿಂದ ಬಹಳ ಖುಷಿ ಆಗುತ್ತೆ. ಸೊ ಇಲ್ಲಿಂದ ರಾಮಯ್ಯ ಹಾಸ್ಪಿಟಲ್ಗೆ ಸುಮಾರು ಜನ ಪೇಷಂಟ್ನ ಕರ್ಕೊಂಡು ಬರ್ತಾರೆ. ಯೂರಾಲಜಿ, ಸಂದೀಪ್ ಯೂರಾಲಜಿಸ್ಟ್ ಆಗಿದ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಈ ಹಳ್ಳಿ ಜನರನ್ನ ಕರ್ಕೊಂಡು ಬಂದು ಅಲ್ಲಿ ಚಿಕಿತ್ಸೆ ಮಾಡ್ತಾರೆ. ಸೊ ಈ ತರ ಪಾರ್ಟ್ನರ್ಶಿಪ್ಗೆ ರಾಮಯ್ಯ ಹಾಸ್ಪಿಟಲ್ ಬಹಳ ಖುಷಿ ಪಡುತ್ತೆ. ಈ ತರ ಹಳ್ಳಿ ಜನಕ್ಕೆ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಈ ತರ ಸಂಸ್ಥೆಗಳ ಜೊತೆ. ಸೊ ಇವತ್ತಿನ ಪ್ರೋಗ್ರಾಮು ಬಹಳ ಚೆನ್ನಾಗಿ ನಡೀತಾ ಇದೆ. ಸೊ ನಮ್ಮ ಯೂರಾಲಜಿ ಡಿಪಾರ್ಟ್ಮೆಂಟ್, ರಾಮಯ್ಯ ಹಾಸ್ಪಿಟಲ್ ಯೂರಾಲಜಿ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದು ಯೂರಾಲಜಿ ಸಂಬಂಧಪಟ್ಟ ಕಾಯಿಲೆ, ಕಿಡ್ನಿ, ಮೂತ್ರಕೋಶ, ಪ್ರಾಸ್ಟೇಟು, ಇದು ಸಂಬಂಧಪಟ್ಟ ಕಾಯಿಲೆಗಳನ್ನ ಇಲ್ಲಿ ಟೆಸ್ಟ್ ಮಾಡಿ ಇಲ್ಲಿ ಔಷಧಿನೇ ಇಲ್ಲೇ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಮತ್ತೆ ಬ್ಲಡ್ ಟೆಸ್ಟು ಮತ್ತೆ ಸ್ಕ್ಯಾನಿಂಗನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ ಡಾಕ್ಟರ್ ಸಂದೀಪ್ ಅವರು. ಈ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನವನ್ನು ಮಾಡ್ತಾ ಇದ್ದಾರೆ. ಸೊ ಈ ದಿನ ಇನ್ನೊಂದು ವಿಶೇಷ ಏನಂದ್ರೆ, ಶ್ರೀಮತಿ ಗೌರಮ್ಮನವರ 8ನೇ ವರ್ಷದ ಪುಣ್ಯ ಸ್ಮರಣೆ ಕೂಡ ಆ ದಿನದಿಂದ ಆಗಿರ್ತಕ್ಕಂಥದ್ರಿಂದ ಇವತ್ತು ಈ ಶಿಬಿರವನ್ನು ಏರ್ಪಡಿಸಿರ್ತಾರೆ. ಈ ಶಿಬಿರದಲ್ಲಿ ಏನಂತಂದ್ರೆ, ಒಂದು ಕಿಡ್ನಿ ಮತ್ತು ಮೂತ್ರಕೋಶದ ಸಂಬಂಧಪಟ್ಟ ಕಾಯಿಲೆಗಳಿಗೆ ಎಲ್ಲ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು ಉಚಿತವಾಗಿ. ಮತ್ತೆ ಯಾರಿಗೆ ಅವಶ್ಯಕತೆ ಇರ್ತದೋ ಅವ್ರಿಗೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮತ್ತೆ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಪರೀಕ್ಷೆಯನ್ನು ಮಾಡೋದ್ರಿಂದ ಅವ್ರಿಗೆ, ಜನಗಳಿಗೆ ಏನ್ ತೊಂದರೆ ಇದೆ ಅಂತ ಕಂಡಿಡಿದು ಅದಕ್ಕೆ ಒಂದು ತಕ್ಕವಾದ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಔಷಧಿ ಆಗಿರ್ಬೋದು, ಅದಕ್ಕೆ ಇವತ್ತು ಕೂಡ ನಾವು ಫ್ರೀಯಾಗಿ ಔಷಧಿಯನ್ನು ವಂದನೆಗಳು. ನಾವು ಯಾವಾಗಲೇ ಕ್ಯಾಂಪ್ ಮಾಡಿದ್ರು ಎಲ್ಲರೂ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಹೆಚ್ಚು ಜನ ಬಂದು ಭಾಗವಹಿಸಿ ಇದರೊಂದು ಪ್ರಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇವತ್ತು ಸರಿಸುಮಾರು ಇಲ್ಲಿವರೆಗೂ 230 ಜನ OPD ಹೊರರೋಗಿಗಳು ರಿಜಿಸ್ಟ್ರೇಷನ್ ಆಗಿದೆ. ಆಗಲೇ 50 ಜನಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮುಗಿದಿದೆ. 55 ಜನಕ್ಕೆ ರಕ್ತ ತಪಾಸಣೆ, ಸೀರಮ್ PSA ಅಂತ, ಅದು ಕ್ಯಾನ್ಸರ್ ಇದೆ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ ಆಗಿರೋ ಪರೀಕ್ಷೆ ಕೂಡ ನಡೆದಿದೆ. ಇನ್ನೂ ಹೆಚ್ಚು ಜನ ಬರೋದಿದೆ. ಎಲ್ಲರೂ ಫೆಸಿಲಿಟಿನ ಉಪಯೋಗಿಸ್ಕೊಂಡು ಮತ್ತೆ ಈ ರಕ್ತ ಪರೀಕ್ಷೆ ಇವತ್ತು ಏನು ಕೊಟ್ಟಿದ್ದೀವಿ, ಇದು ರಿಪೋರ್ಟ್ಸ್ ಇವತ್ತು ಸಿಗಲ್ಲ, ಬರೋ ವಾರ ರೆಡಿ ಇರುತ್ತೆ. ಬರೋ ವಾರ ಮತ್ತೆ ಬರಬೇಕು. ಒಂದು ವೇಳೆ ನೀವು ಬರೋಕ್ಕಾಗಿಲ್ಲ ಅಂದರೆ ನಮ್ಮದು ದೂರವಾಣಿ ಸಂಖ್ಯೆ ಇದೆ,
ಅದಕ್ಕೆ ಫೋನ್ ಮಾಡಿದ್ರೆ ರಿಪೋರ್ಟ್ ತೊಂದರೆ ಇದೆ ನಿಮ್ಗೆ ತಿಳಿಸ್ತೀವಿ. ಅದಕ್ಕೆ ಬೇಕಾದಂಥ ಫರ್ದರ್ ಮತ್ತೆ ಟೆಸ್ಟ್ ಏನಾರು ಇದ್ದರೆ ಬಂದು ಮಾಡಿಸ್ಕೊಬೋದು.